ಅಯ್ಯೋ ನಮ್ಮ ಅವ್ವ ನೋಡಿದ್ರೆ ಫೋನ್ ಮಾಡೈತೆ ಬೇಗ ಬಾ ಮದುವೆಗೆ ಅಂತ. ಓಡಾಟ ಕೊಡೋದು ಇದು ಏನೋ ಕೆಲಸ ಇರ್ತವೆ ಅಂತ. ಈಗ ತಾನೇ ಬಂದೀವಿ ಮನೆಗೆ. ತಿರುಗಿ ಕೇಳಿದ್ರೆ ಕೊಡಿಸ್ತಾರೋ ಕೊಡಿಸಲ್ವೋ? ನಮ್ಮ ಅತ್ತೆ ನನ್ನ ಗಂಡ. ನಮ್ಮ ಅತ್ತೆನ ಕೇಳೋದ್ಕಿಂತ ನನ್ನ ಗಂಡನ ಕೇಳ್ಕೊತೀನಿ ಇರು ಏನಂತಾರೆ. ರೇ ರೇ ಏನು ತಿಪ್ಪ ಕರ್ದ? ರೀ ನಮ್ಮ ಅವ್ವ ಫೋನ್ ಮಾಡಿತ್ತು ಮತ್ತು ಮದುವೆಗೆ ಬೇಗ ಬಾ ಒಂದು ವಾರ ಮುಂಚೆ ಅಂತ ಹೋಗ್ಬಿಟ್ಟು ಬರೋದ ರೀ. ಏನು ನಿಮ್ಮವ್ವ ಫೋನ್ ಮಾಡಿದ್ರ? ಅಲ್ಲ ದೀಪ, ಹಿಂಗಾದ್ರೆ ನೀನು ಮದುವೆ ಮುಗಿಸ್ಕೊಂಡೇ ಬರ್ಬೋದಾಗಿತ್ತಪ್ಪ. ನಿಮ್ಮ ಅಮ್ಮಂಗೆ ಏನು ಅರ್ಜೆಂಟ್ ಆಗಿತ್ತು ಅಷ್ಟು ಬೇಗ ತಂದಿಲ್ ಬಿಡೋಕ್ಕೆ? ಮದುವೆ ಮುಗಿಸ್ಕೊಂಡೇ ಬರ್ಬೋದು. ಈಗ ಬಂದು ಹಿಂಗೆ ಒಂದು ವಾರ ಆಗಿಲ್ಲ ಆಗಲೇ ತಿರುಗಿ ಹೋಗ್ಬೇಕು ಅಂದರೆ ಏನು ಹೇಳೋದಪ್ಪ ಇದಕ್ಕೆ? ನಂಗೆ ಗೊತ್ತಾಗಲ್ಲ. ಅವ್ವ ಏನು ಹೇಳ್ತದೋ ಕೇಳೋಗು. ಅಲ್ಲ ರೀ, ಹಂಗಂದ್ರೆ ಹೆಂಗಾಗ್ತದೆ ನೀವು? ಅವಾಗ ಹಂಗೆ ಪರಿಸ್ಥಿತಿ ಇತ್ತು ರೀ. ಹೋಗಿ ಮಗಳು ಅವ್ರ ಮನೇಲಿ ಕೂತ್ಕೊಂಡ್ರೆ ಎಲ್ಲರಿಗೂ ತಂದೆ ತಾಯಿಗೆ ಆತಂಕನೇ ಅಲ್ವಾ? ಅದಕ್ಕೆ ನಮ್ಮವ್ವ ಹಂಗೆ ಮಾಡಿ ಬಿಟ್ಟೋದ್ರು. ನೀವು ಇದನ್ನೇ ಇದು ಮಾಡ್ಕೊಂಡು ಇವಾಗ ಹಿಂಗೆ ಇದು ಮಾಡಿದ್ರೆ ನಾನು ಏನು ಹೇಳಿ ನಿಮ್ಮ ಅವ್ವನ ಕೇಳಿ ಅಂತ ಹೇಳ್ತೀಯ. ಕೇಳಿದ್ರೆ ನಿಮ್ಮವ್ವ ಕಳಿಸ್ತಾರಾ ಹೇಳಿ? ಮತ್ತು ನಾನು ಏನು ಮಾಡೋಣ ದೀಪ? ನೀನು ಇವಾಗ ಹೋಗು ಅಂತ ಅಂದ್ಬಿಟ್ಟು ನಮ್ಮ ಅವನ ಕೈಲಿ ನಾನು ಉಗಿಸ್ಕೊಳಕತ್ತದ ಹೇಳು? ಏನು ಮಾಡಲಿ ಅಂತಲೇ ನನಗೆ ಗೊತ್ತಾಗೋದಿಲ್ಲ. ನಮ್ಮ ಅವನ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಇರು. ಅದಿರಲಿ ದೀಪ, ನಿನ್ನನ್ನೇನೋ ಕರೆದವ್ರೆ ಮಗಳು ಅಂತ. ಅಲ್ಲ, ಅಳಿಯ ಅಂತ ಒಂಚೂರು ನನಗೆ ಗೌರವನೇ ಬೇಡವಾ? ಒಂದೇ ಒಂದು ಮಾತು ಬಾರಪ್ಪ ನೀನು ಜೊತೆಗೆ ಬಂದು ಏನೋ ಓಡಾಡ್ಕೊಂಡು ಮಾಡ್ರಪ್ಪ ಮುಂದೆ ನಿಂತ್ಕೊಂಡು ಅಂತ ಅಂದರೆ ಏನೋ ಒಂಥರ ಅನ್ಬೋದು. ಅಲ್ಲ, ನನಗೊಂದು ಮಾತು ಹೇಳಲಿಲ್ಲ ಅಂದರೆ ಏನು ಅರ್ಥ ದೀಪ? ನೀನೇ ಹೇಳು, ನಿನ್ನ ಮನೆಯವ್ರು ಮಾಡೋದು ಸರಿನಾ? ಅಲ್ಲ ರೀ, ಎಂತ ಮಾತು ಅಂತ ಹೇಳ್ತೀರಾ? ಅಲ್ಲ, ನಿಮ್ಗೆ ಹೇಳಿದ್ರೆ ಮದುವೆ ಮಾಡೋಕ್ಕತ್ತದ? ನಿಮ್ಗೆ ಹೇಳೇ ಹೇಳ್ಬೇಕಲ್ವ ಮದುವೆಗೆ? ಏನೋ ಹಂಗೆ ಕಾರ್ ತಗೊಂಡು ಮನೆಗೆ ಬರೋಣ ಅವಾಗೆ ಕರೆಯೋಣ ಅಂತ ಇರ್ತದೆ ಮನಸ್ಸಿನಾಗೆ. ಅದು ಬಿಟ್ಟು ಆ ಥರ ಎಲ್ಲ ಏನು ತಿಳ್ಕೊಬಾರ್ದು ನೀವು. ನಾನು ಹೆಂಡ್ತಿ ಸಭೆಗೆ ಹೋದ್ರೆ ನನ್ನ ಕೆಲಸಕ್ಕೆ ಸಹಾಯ ಆಯ್ತಾಳೆ ಅಂತ ನಮ್ಮ ಅವ್ವಂಗೆ ಹೋಗೈತೆ. ನೀವು ಹೆಂಡ್ತಿ ಸಹ ಮುಂಚೆ ಬಂದಲ್ಲಿ ಏನು ಮಾಡ್ತೀರಾ? ನಿಮ್ಮ ಕೆಲಸಕ್ಕೆ ಹೋಗ್ತೀರಾ, ಆಫೀಸ್ಗೆ ಹೋಗ್ತೀರಾ ಅಂತ ಗೊತ್ತಿಲ್ವ ನಮ್ಮ ಅವ್ವಂಗೆ? ಅದಕ್ಕೆ ಕರ್ತಿರಲ್ಲ. ಏನೋ ದೀಪ, ನಾನೊಂದು ಹೇಳಿದ್ರೆ ಅದಕ್ಕೊಂದು ಉತ್ತರ ಹೇಳ್ತೀಯ. ಏನು ಮಾಡೋದು ಅಂತ ನನಗೂ ಗೊತ್ತಾಗಲ್ಲ. ಇದರಲ್ಲಿ ನಾನೇ ಸ್ವಂತ ಏನೋ ನಿರ್ಧಾರ ತಗೊಳಕ್ಕಾಗಲ್ಲ. ಯಾಕಂದರೆ ನೀನು ಮೊನ್ನೆ ನಿಮ್ಮವ್ವ ನಿನ್ನ ಒಂದು 8 ದಿವಸ ಆಗೋದೇನೋ ಬಿಟ್ಟೋಗಿ ತಿರ್ಗಾಗಲೇ ಓದ್ತಾಳೆ ತವ್ರ ಮನೆಗೆ ಅಂತ ಅಂದರೆ ನಮ್ಮವ್ವ ಇನ್ನು ಹೆಂಗಾಡ್ತದೋ ಅದು ನನಗೆ ಗೊತ್ತಿಲ್ಲ. ಏನು ಮಾಡೋದು ಅಂತಲೂ ಅರ್ಥ ಆಯ್ತಿಲ್ಲ. ಕೇಳಿ ನೋಡ್ತೀನಿ ಇರು. ಅವನ್ನ ನಾನೊಂದು ಮಾತು ಕೇಳಿಬಿಟ್ಟು ನಾನು ಹಿಂಗೆ ಹೇಳ್ತೀನಿ. ಅಲ್ಲ ರೀ, ಎಲ್ಲದಕ್ಕೂ ನಿಮ್ಮ ಅವ್ವನ್ನೇ ಕೇಳ್ತೀನಿ ಅಂತ ಹೇಳ್ತೀರಲ್ಲ. ನೀವು ನನ್ನ ಗಂಡ ಆಗಿ ನೀವೇ ಹೋಗುವಂಥ ಒಂದು ಮಾತು ಹೇಳ್ಬೋದಲ್ಲ. ಅತ್ತೆ ನೀವೇನೋ ಹೇಳ್ಕೊಬೋದಲ್ಲ. ಹಂಗಾಗಲ್ಲ ದೀಪ, ಹಿಂಗೆ ಅರ್ಥ ಆಗಲ್ಲ. ನಮ್ಮ ಅವ್ವಂಗೆ ಮೊದಲೇ ಸಾನೆ ಕೋಪ. ಇಷ್ಟಿಷ್ಟಕ್ಕೂ ಹೆಂಗಾಡ್ತಾನೆ ಅಂತ ನೀನೇ ನೋಡಿದ್ಯಲ್ಲ. ಇವಾಗ ನಾನೇ ನಿನ್ನನ್ನು ಕಳಿಸ್ಬಿಟ್ರೆ ಇನ್ನೊಂಥರ ರಾಮಾಯಣ ಆಗುತ್ತದೆ ಮನೆ ತಕ್ಕೆ. ಯಾಕೆ ಬೇಕದೆಲ್ಲ? ಒಂದು ಮಾತು ಕೇಳಿದ್ರೇನೀಗ? ಕೇಳಿದ್ರೆ ಏನು ತಪ್ಪತ್ತದೆ? ಕೇಳ್ಬಿಡೋಣ. ಏನಂತದ್ದು ಕೇಳಿಕೊಂಡು ಆಮೇಕಿಂತ ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅವಾಗೇನೋ ನನ್ನ ಮೌನ ಬಿಡವ ಅಂತ ಹೇಳಿ ಹೆಂಗನ ಇದು ಮಾಡ್ಕೊಂಡು ಒಪ್ಪಿಸ್ಕೊತೀನಿ. ಒಂದು ಮಾತು ಕೇಳಿದಿರ ನಾನೇ ಇದು ಮಾಡೋದು ಅಷ್ಟು ಸರಿಗಿಲ್ಲ ದೀಪ. ಕೇಳಿ ನೋಡ್ತೀನಿ. ನಮ್ಮ ಅವನೊಂದು ಮಾತು ಕೇಳಿ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ, ಆಯಿತಾ? ಸರಿ ರೀ, ಆಯಿತು. ನೀವು ಇಷ್ಟು ಹೇಳಿದ್ರೆ ಇನ್ನೇನು ಮಾಡೋಣ? ಅಡುಗೆ ಮನೆ ಕೆಲಸ ಎಲ್ಲ ಮುಗೀತಾ? ಇನ್ನೂ ಹೋಗ್ಬಿಟ್ಟು ಏನಾನ ಮಾಡ್ಬೇಕಾ? ಹ್ಞೂ ರೀ, ಅಡುಗೆ ಮನೇಲಿ ಎಲ್ಲ ಕೆಲಸ ಮಾಡೈತೀನಿ. ಒಂದೆರಡು ಪಾತ್ರೆ ತೊಳೆದ್ಬಿಟ್ಟು ಬೆಳಗ್ಗೆಗೆ ತಿಂಡಿಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಕಿನ್ನೆ ಹಾಕಿದ್ದೆ. ಅದೊಂದು ಸ್ವಲ್ಪ ರುಬ್ಬಿಟ್ಟು ಬರೋದಷ್ಟೇ, ಇನ್ನೇನಿಲ್ಲ. ನಿಮ್ಮ ಮಲ್ಕೊಳ್ಳಿ ಹೋಗಿ. ಹೌದಾ? ಸರಿ ಆಯಿತು, ಹೋಗು. ನಿನ್ನ ಕೆಲಸ ಅದೇನಾಯ್ತು ಮುಗಿಸ್ಕೊಂಡು ಬರೋಗು. ನಾನಾದರೆ ನಮ್ಮ ಅವನ ಹತ್ರ ಮಾತಾಡಿರ್ತೀನಿ, ಇಲ್ಲ ಬೆಳಗ್ಗೆಗೆ ಮಾತಾಡ್ತೀನಿ. ಹೋಗ್ದೀಪ ಇಟ್ಟೊತ್ತಲ್ಲಿ ಇನ್ನೇಂತಕ್ಕೆ? ಪಾಪ ನಮ್ಮ ಅವ್ವನೂ ಸಾಕಾಗಿರ್ತದೆ, ನಾವು ಮಲ್ಕೊಂಡಿರ್ತದೆ. ಬೆಳಗ್ಗೆ ಮಾತಾಡ್ತೀನಿ, ಆಯಿತಾ? ಬೆಳಗ್ಗೆ ಮಾತಾಡಿ ಹೇಳ. ಹಾಗೆ ಮಾಡಿ. ಇನ್ನೇನು ಇಷ್ಟೊತ್ತಲ್ಲಿ ಇನ್ನೇನು ಹಾಗೆ ಮಾಡಿ. ಸರಿ. ನೀನು ಊಟ ಮಾಡ್ದಾ ಇನ್ನೂ ಇಲ್ವಾ? ಊಟ ಮಾಡಬೇಕು ರೀ. ಊಟ ನಾನು ಮಾಡ್ತೀನಿ, ನೀವು ಮಲ್ಕೊಡಿ. ನಿಮ್ಗೇನಾದರೂ ಬೇಕಾಗಿತ್ತಾ ಇನ್ನು? ಏನು ಬೇಡ ದೀಪ. ಬರಬೇಕಾದ್ರೆ ಒಂದು ಲೋಟದಲ್ಲಿ ನೀರು ಇಟ್ಕೊಬ. ಏನಾರ ದಾವಾಗಿವ ಆದರೆ ಒಂದು ಹೊತ್ತನ್ನ ಕುಡಿಯೋಕ್ಕಾಗ್ತದೆ. ತಂದಿಲ್ಲಿ ಕೂಡ ಅಷ್ಟೇ, ಇನ್ನೇನು ಇಲ್ಲ. ಅವಂಗೂ ಹಂಗೆ ಕೇಳು. ಅವಂಗೊಂದಲ್ಲಿ ಅವಂಗೂ ಒಂದು ಗ್ಲಾಸ್ ನೀರು ಇಟ್ಬಿಡು. ಸರಿ ರೀ, ಆಯಿತು, ಹಂಗೆ ಮಾಡ್ತೀನಿ ತಗೊಳ್ಳಿ. ಅವ್ವ ತಿರುಗಿ ಒಪ್ತದ ಒಪ್ಪಲ್ವ? ಅಲ್ಲ, ಮೊನ್ನೆ ತಾನೇ ಬಿಟ್ಟು ಹೋಗೋರೆ, ಹಿಂದೆನೇ ಕರೆಸ್ಕೊಂಡ್ರೆ ಅಲ್ಲ ಏನು ಅರ್ಜೆಂಟ್ ಆಗಿತ್ತು? ಆವಾಗಲೇ ಅಲ್ಲೇ ಮಗಳು ನಿರ್ಸ್ಕೊಂಡು ಎಲ್ಲ ಮದುವೆ ಮುಗ್ದಾದ್ಮೇಲೆ ಕಳಿಸ್ಬೋದಾಗಿತ್ತಪ್ಪ. ಇರಲಿ, ಏನೋ ಒಂದು ಹೇಳಿದ್ರೆ ಆಯ್ತದೆ ಅವನ ಹತ್ರ. ನೋಡೋಣ ಏನು ಹೇಳ್ತದೆ ನಮ್ಮವ್ವ, ತಿಳ್ಕೊಂಡು ಹೇಳ್ಬೇಕು.